ವಾಟ್ ಯು ವಾಂಟ್ ಟು ಬಿಕಮ್, ವಾಟ್ಸ್ ಯುವರ್ ಏಮ್, ಆಂಬಿಷನ್. ಸೊ ಸ್ಟಾರ್ಟಿಂಗಲ್ಲಿ ಕೇಳಿದಾಗ ನಮ್ಮ ಮಕ್ಕಳೆಲ್ಲ ಹೇಳಿದ್ದು ನಾನು ಡ್ರೈವರ್ ಆಗಬೇಕು, ನಾನು ಲಾರಿ ಡ್ರೈವರ್ ಆಗ್ತೀನಿ. ಈ ವಯಸ್ಸಿನ ಮಕ್ಕಳಿಗೆ ಡ್ರೈವರ್ ಹುಚ್ಚ ಏನಪ್ಪ ಅಂತ ನಾನು ಅಂದ್ಕೊಂಡೆ. ಸೊ ಲೇಟ್ರ್ ಆನ್ ಈಗ ಮಕ್ಕಳಿಗೆ ಸೈನ್ಸ್ ಅನ್ನೋ ಸಬ್ಜೆಕ್ಟ್ನ ಈ ರೀತಿ ನಾವು ಇಂಟ್ರೊಡ್ಯೂಸ್ ಮಾಡಿ ಈಗ ಒಬ್ಬೊಬ್ಬರೇ ನಾನು ಟೀಚರ್ ಆಗಬೇಕು, ಸೈನ್ಸ್ ಟೀಚರ್ ಆಗಬೇಕು ಅಂತ ಎಷ್ಟೋ ಮಕ್ಕಳು ಹೇಳ್ತಿದ್ದಾರೆ. ಡಾಕ್ಟರ್ ಆಗ್ತೀನಿ ಮೀನ್ಸ್ ಏಕೆಂದರೆ ಎಕ್ಸ್ಪೆಷಲಿ ಡಿಸೆಕ್ಷನ್ ಮಾಡಿದಾಗ ಹೈಬಿಸ್ಕಸ್ ಡಿಸೆಕ್ಷನ್ ದಟ್ ಈಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾವ ಮಗು ನಾನು ಡ್ರೈವರ್ ಆಗ್ತೀನಿ ಅಂತ ಹೇಳಿದ್ನೋ ಅದೇ ಮಗು ನನ್ನ ಹತ್ರ ಬಂದು ಮಿಸ್ ಆಪ್ರೇಷನ್ ಫೋರ್ಸೆಪ್ಸ್ ಎಲ್ಲ ಹಿಡ್ಕೊಳೋದು ಹಿಂಗೆ ಅಲ್ವಾ ಆಪ್ರೇಷನ್ ಮಾಡೋದು, ನಾನು ಡಾಕ್ಟರ್ ಆಗ್ಬೋದಲ್ವಾ ಅಂತ ಆ ಮಗು ನನ್ನ ಹತ್ರ ಬಂದು ಹೇಳಿದಾಗ ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ. ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಇರೋವಂಥ ಮಕ್ಕಳಿಗೆ ಏನಾಗ್ತಿದೆ ಅಂದರೆ ಇಂಥ ಒಂದು ಆಪ್ರೇಟರ್ಸ್ ಅವ್ರು ಎಂದೂ ನೋಡಿರಲ್ಲ. ಸೊ ಆಪ್ರೇಟರ್ಸ್ ಇಟ್ ಮೇ ಬಿ ಕಾನಿಕಲ್ ಫ್ಲಾಸ್ಕ್ ಆರ್ ಇಟ್ ಮೇ ಬಿ ಹಾಟ್ ಪ್ಲೇಟ್ ಆಗಿರ್ಬೋದು, ಅದನ್ನು ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟೀಸ್ ಆಗಿರ್ಬೋದು. ಈ ರೀತಿ ಯಾವುದೋ ಆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್, ಅವ್ರ ಎಕ್ಸ್ಪೋಜರ್ ಆಗಿಲ್ಲ, ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಸಹ ಇಲ್ಲ. ಒನ್ಸ್ ಅವರು ಈ ಕ್ರಿಯಾ ಒಂದು ಟೀಚಿಂಗಿಗೆ ಯಾವಾಗ ಇನ್ವಾಲ್ವ್ ಆದರೂ ಆವಾಗ ಆ ಮಕ್ಕಳಲ್ಲಿ ಈ ಎಲ್ಲ ಆಪ್ರೇಟರ್ಸ್ನ ಹ್ಯಾಂಡಲ್ ಮಾಡೋ ಒಂದು ಪವರ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಮತ್ತು ಅದನ್ನು ಯಾವ ರೀತಿ ಕಲಿಕೆಗೆ ಮೂಡಿಸ್ಕೊಂಡು ದೇ ಆರ್ ಎಕ್ಸ್ಟೆಂಡಿಂಗ್ ಇಟ್ ಟು ದೇರ್ ಫ್ಯಾಮಿಲೀಸ್ ಆಲ್ಸೋ. ಈಗ ಮನೆಯಲ್ಲಿ ಇಲ್ಲಿ ಸ್ಕೂಲಲ್ಲಿ ಏನು ಮಾಡಿರ್ತಾರೆ ದ ಸೇಮ್ ಥಿಂಗ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಸೇಮ್ ಥಿಂಗ್ ಇನ್ ದೇರ್ ಫ್ಯಾಮಿಲೀಸ್ ಆಲ್ಸೋ. ದೇ ಆರ್ ಶೇರಿಂಗ್ ವಿತ್ ದೇರ್ ಪೇರೆಂಟ್ಸ್. ಈ ರೀತಿ ಮಾಡಿಸಿದ್ದಾರೆ ನಮ್ಮ ಟೀಚರ್ಸು. ಯಾವಾಗ ಈ ಮಕ್ಕಳು ಈ ರೀತಿ ಎಕ್ಸ್ಪೆಷಲಿ 6th ಸ್ಟ್ಯಾಂಡರ್ಡ್ ಮಕ್ಕಳ ಬಗ್ಗೆ ನಾನು ಹೇಳ್ತಿರೋದು. ಸೊ ಸ್ಟಾರ್ಟಿಂಗ್ ಈ ಮಕ್ಕಳು ಇದನ್ನೆಲ್ಲ ನೋಡಿದಾಗ ಇಂಥವೆಲ್ಲ ಯೂಸ್ ಮಾಡಿಕೊಂಡು ಟೀಚಿಂಗ್ ಮಾಡೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ ಮಿಸ್ ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ. ನನಗೆ ಸ್ಕೂಲಿಗೆ ಬಂದಿದ್ದೀನಿ ಅಂದರೆ ಮಿಸ್ ನೀವೇ ಕ್ಲಾಸ್ ತಗೊಳ್ಳಿ, 1 ಗಂಟೆ ತನಕ ನೀವೇ ತಗೊಳ್ಳಿ ಅಂತ ನನ್ನನ್ನೇ ಎಷ್ಟೋ ಸರಿ ಹೇಳ್ತಿರ್ತಾರೆ. ಇಂಟ್ರೆಸ್ಟ್ ಅನ್ನೋದು ಆರ್ಟಿಫಿಷಿಯಲ್ ಆಗಿ ಮಕ್ಕಳಲ್ಲಿ ಮೂಡಿಸೋದಕ್ಕಾಗಲ್ಲ, ಬಟ್ ಇಲ್ಲಿ ಈ ರೀತಿ ಟೀಚಿಂಗಿಂದ ಮಕ್ಕಳಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋದು, ಕ್ಯೂರಿಯಾಸಿಟಿ ಅನ್ನೋದು ಸೆಲ್ಫ್ ವಿಲ್ಲಿಂಗ್ ಆಗಿ ಬರ್ತಿದೆ. ಆದರೆ ಈಲ್ಡಿಂಗ್ ನನಗೆ ಹೋದ ವರ್ಷ ಮಾಡಿರೋದು ಈ ವರ್ಷ ನನಗೆ ಸಿಗ್ತಿದೆ. ಯಾಕಂದರೆ ಹೋದ ವರ್ಷ 6th ಬ್ಯಾಚ್ಗೆ ಫಸ್ಟ್ ಟೈಮ್ ನಾನು ಮಾಡಿದ್ದು, ಅವ್ರೀಗ 7th ಇದ್ದಾರೆ. 7th ಮಕ್ಕಳಿಗೆ ಈಗ ಏನು ಕ್ವೆಶನ್ಸ್ ನಾನು ಕೇಳೋದಲ್ಲ, ಆ ಮಕ್ಕಳೇ ನಾನು ಕ್ವೆಶನ್ಸ್ ಮಾಡ್ತಿದ್ದಾರೆ. ಸ್ಯಾಫ್ರೋಫೈಟ್ಸ್ ಏನು ಆಹಾರ ತಿಂತವೆ, ಯಾಕೆ ಅವು ಸತ್ತೋಗಿರೋ ಅಂಥ ಒಂದು ಪ್ರಾಣಿಗಳನ್ನೇ ತಿನ್ನುತ್ತೆ. Some questions are very tricky questions. Sometimes even I may not able to answer also. Like that questions they are asking for me. ಸೊ ಈ ರೀತಿ ಕ್ವೆಶನ್ಸ್ ಬರ್ತಿದೆ. ಪ್ಲಸ್ ಮಾಸ್ ಆನ್ಸರ್ಸ್ ಆಗಿರ್ಬೋದು, ಇಂಡಿವಿಜುವಲ್ ಆನ್ಸರ್ಸ್ ಆಗಿರ್ಬೋದು. ಆ ಮಕ್ಕಳು ಆನ್ಸರ್ ಮಾಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಆಗ್ತಿದೆ, ಇಂಟ್ರೆಸ್ಟ್ ಬರ್ತಿದೆ ಮಕ್ಕಳಲ್ಲಿ. ಸೊ ಇದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಕೆಮಿಕಲ್ಸ್ ಮಾಡಿದಾಗಂತೂ ಕೆಮಿಸ್ಟ್ರಿ ಚೇಂಜಸ್ ತುಂಬ ಎಂಜಾಯ್ ಮಾಡಿದ್ರು. ಆ ಕೆಮಿಕಲ್ ಚೇಂಜಸ್ ಆಗಿರ್ಬೋದು, ಫಿಸಿಕಲ್ ಚೇಂಜಸ್. ಸೊ ಆ ಮಕ್ಕಳಿಗೆ ಮಾಡಿದಾಗ ಅವ್ರ ಕೈಲಿ ಕೆಲವು ಡೆಮಾನ್ಸ್ಟ್ರೇಷನ್ಸ್ ಇದ್ವು, ಇನ್ನು ಕೆಲವು ಗ್ರೂಪ್ ಆ್ಯಕ್ಟಿವಿಟೀಸ್ ಸಹ ಇದ್ವು. ಅದನ್ನು ಮಾಡಿದಾಗ ತುಂಬ ಥರೋಲಿ ದೇ ಹ್ಯಾವ್ ಎಂಜಾಯ್ಡ್. ಮತ್ತು ಪ್ರೋಟೀನ್ ಟೆಸ್ಟ್. ಸೊ ಈಗ ನಮ್ಮ ಮಕ್ಕಳು ಮೊದಲಿಗೆ ಹಾಲು ಬಿಸಾಕ್ತಿದ್ರು, ಮೊಟ್ಟೆ ಸಹ ಬಿಸಾಕ್ತಿದ್ರು ನಮ್ಮ ಮಕ್ಕಳಿಗೆ ಇಷ್ಟ ಇಲ್ದಿರ. ಬಟ್ ಯಾವಾಗ ಲಾಸ್ಟ್ ಇಯರ್ ಪ್ರೋಟೀನ್ಸ್ ಎಷ್ಟು ಪ್ರಮಾಣದಲ್ಲಿರುತ್ತೆ, ಪರ್ಪಲ್ ಡಾರ್ಕ್ನೆಸ್ ನೋಡಿ ಎಷ್ಟು ಪ್ರಮಾಣದಲ್ಲಿರುತ್ತೆ, ಅದು ಎಷ್ಟು ಇಂಪಾರ್ಟೆಂಟು ಮಕ್ಕಳ ಗ್ರೋತಿಗೆ ಅಂತ ಕಲ್ತರೋ ಆವಾಗಿಂದ ಹಾಲು, 1 ಗ್ಲಾಸ್ ಹಾಲು ಬಿಸಾಕ್ತಿಲ್ಲ, 1 ಗ್ಲಾಸ್ ಒಂದು ಮೊಟ್ಟೆ ಸಹ ಅವರು ಬಿಸಾಕ್ತಿಲ್ಲ, ಚಿಕ್ಕಿ ಈವನ್. ಯಾಕಂದರೆ ಮಕ್ಕಳಿಗೆ ಏನಂದರೆ ಯಾವ್ದು ತಿನ್ನಬೇಕು ಅದು ತಿನ್ನಲ್ಲ, ಯಾವ್ದು ತಿನ್ನಬಾರ್ದು ಅದನ್ನು ತಿಂತಾರೆ. ನಮಗೆ ಸೇಮ್ ಪ್ರಾಬ್ಲಮ್ ಆಯಿತು. ಬಟ್ ಆ ಕಾನ್ಸೆಪ್ಟ್ ಕಲ್ತ ಮೇಲೆ ದೇ ಹ್ಯಾವ್ ಅಪ್ಲೈಡ್ ಟು ದೇರ್ ರೊಟೀನ್ ಲೈಫ್ ಆಲ್ಸೋ. ನಾನು ಯಾವಾಗ ಹೊಸದಾಗಿ ಬಂದು ಜಾಯ್ನ್ ಆದಾಗ ಜನರಲಿ ಹ್ಯಾವ್ ಆಸ್ಕ್ಡ್ ದಿ ಸ್ಟೂಡೆಂಟ್ಸ್ ವಾಟ್ ಯು ವಾಂಟ್ ಟು ಬಿಕಮ್, ವಾಟ್ಸ್ ಯುವರ್ ಏಮ್, ಆಂಬಿಷನ್. ಸೊ ಸ್ಟಾರ್ಟಿಂಗಲ್ಲಿ ಕೇಳಿದಾಗ ಇದು ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಒಂದು ರೀಜನ್ ಆಗಿರೋದ್ರಿಂದ ನಮ್ಮ ಮಕ್ಕಳೆಲ್ಲ ಹೇಳಿದ್ದು ನಾನು ಡ್ರೈವರ್ ಆಗಬೇಕು, ನಾನು ಲಾರಿ ಡ್ರೈವರ್ ಆಗ್ತೀನಿ. ಇಟ್ಸ್ ಬಿಕೇಮ್ ಲೈಕ್ ಡ್ರೈವರ್ಸ್ ಹವ. ನನಗೆ ಗೊತ್ತಿರಲಿಲ್ಲ, ಐ ವಾಸ್ ಟೋಟಲಿ ಶಾಕ್ಡ್. ಯಾಕೆ ಮಕ್ಕಳೆಲ್ಲ ಚೆನ್ನಾಗಿ ಈ ವಯಸ್ಸಿನ ಮಕ್ಕಳಿಗೆ ಡ್ರೈವರ್ಸ್ ಹುಚ್ಚ ಏನಪ್ಪ ಅಂತ ನಾನು ಅಂದ್ಕೊಂಡೆ. ನವೇ ಡೇಸ್ ಐ ಕುಡ್ ಸಿ ಲಾಟ್ ಆಫ್ ಚೇಂಜಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಇನ್ ದ ಸೈಂಟಿಫಿಕ್ ಆಟಿಟ್ಯೂಡ್ಸ್, ದ ವೇ ಆಫ್ ರೀಸನಿಂಗ್, ದ ವೇ ಆಫ್ ಥಿಂಕಿಂಗ್, ಎವ್ರಿಥಿಂಗ್. ಸೊ ಲೇಟ್ರ್ ಆನ್ ಈಗ ಮಕ್ಕಳಿಗೆ ಸೈನ್ಸ್ ಅನ್ನೋ ಸಬ್ಜೆಕ್ಟ್ನ ಈ ರೀತಿ ನಾವು ಇಂಟ್ರೊಡ್ಯೂಸ್ ಮಾಡಿ 1 ವರ್ಷದಲ್ಲಿ ನಾನು ಮಾಡ್ಕೊಂಡಿರೋ ಒಂದು ಟೀಚಿಂಗ್ ಮೆಥಡ್ಗೆ ಆ ಮಕ್ಕಳೆಲ್ಲ ನೋಡಿ ಈಗ ಒಬ್ಬೊಬ್ಬರೇ ನಾನು ಟೀಚರ್ ಆಗಬೇಕು, ಸೈನ್ಸ್ ಟೀಚರ್ ಆಗಬೇಕು ಅಂತ ಎಷ್ಟೋ ಮಕ್ಕಳು ಹೇಳ್ತಿದ್ದಾರೆ. ಡಾಕ್ಟರ್ ಆಗ್ತೀನಿ ಮೀನ್ಸ್ ಏಕೆಂದರೆ ಎಕ್ಸ್ಪೆಷಲಿ ಡಿಸೆಕ್ಷನ್ ಮಾಡಿದಾಗ ಹೈಬಿಸ್ಕಸ್ ಡಿಸೆಕ್ಷನ್ ದಟ್ ಈಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾವ ಮಗು ನಾನು ಡ್ರೈವರ್ ಆಗ್ತೀನಿ ಅಂತ ಹೇಳಿದ್ನೋ ಅದೇ ಮಗು ನನ್ನ ಹತ್ರ ಬಂದು ಮಿಸ್ ಆಪ್ರೇಷನ್ ಫೋರ್ಸೆಪ್ಸ್ ಎಲ್ಲ ಹಿಡ್ಕೊಳೋದು ಹಿಂಗೆ ಅಲ್ವಾ ಆಪ್ರೇಷನ್ ಮಾಡೋದು, ನಾನು ಡಾಕ್ಟರ್ ಆಗ್ಬೋದಲ್ವಾ ಅಂತ ಆ ಮಗು ನನ್ನ ಹತ್ರ ಬಂದು ಹೇಳಿದಾಗ ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ.